ಹಾಯ್ ಹಲೋ ನಮಸ್ತೆ, ನಾನಿವ ಪ್ರೀತಿ ವೇಕೆ ಶೆಟ್ಟಿ ಕನ್ನಡಿಗ. ಏನಪ್ಪ ಇವನು ಇಷ್ಟು ದಿನ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ವಿಡಿಯೋ ಮಾಡ್ತಿದ್ದವನು ಇವತ್ತು ಈ ತರ ಕೂತಿದ್ದಾನೆ ಅನ್ಕೊಂಡಿದ್ದೀರಾ? ಹೌದು ಗುರು, ಡೈಲಿ ಆಫೀಸಿಂದ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ವಿಡಿಯೋ ಮಾಡಕ್ಕಂತೂ ಸೀರಿಯಸ್ಲಿ ಆಯ್ತಿಲ್ಲ. ಅದರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ನಿಮ್ ಜೊತೆ ಸದಾ ಟಚ್ ಅಲ್ಲಿ ಇರಬೇಕು ಅಂತ ಈ ವಿಡಿಯೋನ ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾವ್ದಾರು ಒಂದು ಆಕ್ಟಿವ್ ಆಗಿರೋ ವಿಷಯ ಬಗ್ಗೆ ನಿಮ್ ಹತ್ರ ಹಂಚ್ಕೋತೀನಿ. ಓಕೆ, ಈ ನನ್ನ ವಿಡಿಯೋನ ಮೊದಲನೇ ಕಂಟೆಂಟ್ ವಿಕೆ ಟೆಕ್ ಅಂತ ಹೆಸರಿಟ್ಟಿದ್ದೀನಿ. ಇದಕ್ಕೆ ನನ್ನ ಈ ವಿಕೆ ಟೆಕ್ ನ ಮೊದಲನೇ ವಿಡಿಯೋದ ಮೊದಲನೇ ವಿಷಯನ ಸ್ಟಾರ್ಟ್ ಮಾಡೋಣ. ಮತ್ತೆ ತಿರುಪತಿ ಲಡ್ಡು ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು. ತಿರುಪತಿ ಲಡ್ಡು ತಯಾರಿಸೋಕ್ಕೋಸ್ಕರ 325 ರೂಪಾಯಿ ಪರ್ ಕೆಜಿ ಎಣ್ಣೆಗೆ ಇವಾಗ ತಿರುಪತಿ ತಿರುಮಲದವರು ತಗೋತಾ ಇದ್ದಾರೆ ತುಪ್ಪನ. ಸೊ ಇದರಲ್ಲಿ ಫಿಶ್ ಆಯಿಲ್ ಮತ್ತೆ ದನದ ಕೊಬ್ಬಿನ ಎಣ್ಣೆ, ಹಂದಿ ಮಾಂಸದ ಎಣ್ಣೆ ಕಂಡು ಬಂದಿದೆ ಅಂತ ಅಫಿಷಿಯಲ್ ಆಗಿ TTD ಅವರೇ ಇದನ್ನ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಜಗನ್ಮೋಹನ್ ರೆಡ್ಡಿ ಕಾಲದಲ್ಲಿ ಮಾಡಿದ್ದಾರೆ ಅಂತ ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇದ್ದಾರೆ. ಐ ಥಿಂಕ್ ಇರ್ಬೋದೇನೋ, ಅವರು ಇಷ್ಟು ದಿನ ನಡ್ಕೊಂಡ್ ಬಂದಿರೋ ಇದು ಹಾಗೇ ಇದೆ. ಸೊ ಇವಾಗ ಚಂದ್ರಬಾಬು ನಾಯ್ಡು ಅವರು ಬಂದಿರೋದ್ರಿಂದ ಈಗ ಆಗಸ್ಟ್ ನಿಂದ ಮತ್ತೆ ಶುದ್ಧ ನಂದಿನಿ ತುಪ್ಪನ ತರಿಸ್ತಾ ಇದ್ದಾರೆ. ಶುದ್ಧ ನಂದಿನಿ ತುಪ್ಪ ಮಾರ್ಕೆಟ್ ನಲ್ಲಿ 630 ರೂಪಾಯಿ ಪರ್ ಕೆಜಿ ಇದೆ. ಸೊ ಹೀಗಿದ್ದಾಗ ಅವ್ರು ಹೇಗೆ 325 ರೂಪಾಯಿ ಕೆಜಿಗೆ TTD ಅವರು ಇಷ್ಟು ದಿನ ಬೇರೆ ತುಪ್ಪನ ತಗೋತಾ ಇದ್ರು ಅಂತ ಗೊತ್ತಿಲ್ಲ. ಸೊ ಮುಂಚೆ ನಮ್ಮ ನಂದಿನಿ ತುಪ್ಪನೇ ತಗೋತಾ ಇದ್ರು, ಬಟ್ 4 ಇಯರ್ಸ್ ಬ್ಯಾಕ್ ಇಂದ ಅದನ್ನು ಸ್ಟಾಪ್ ಮಾಡಿದ್ರು ಸಮ್ ರೀಸನ್ಸ್ ಇಂದ. ಬಟ್ ಈಗ ಮತ್ತೆ ನಮ್ಮ KGF ಅಂತ ಹೇಳಿದ್ರು, KMF ಅವರು ತುಪ್ಪನ ಸರಬರಾಜು ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಒಂದು ಮಾಹಿತಿಗಳ ಪ್ರಕಾರ 475 ರೂಪಾಯಿ ಪರ್ ಕೆಜಿಗೆ ಅವರು ಸರಬರಾಜು ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸೊ TTDಯಲ್ಲಿ ಪರ್ ಡೇ 3 ಲಕ್ಷ ಲಡ್ಡುಗಳನ್ನ ಮಾರಾಟ ಮಾಡ್ತಾರಂತೆ. ನಿಮಗೆಲ್ಲರೂ ಗೊತ್ತಿರ್ಬೋದು ಲಡ್ಡು ಎಷ್ಟು ಫೇಮಸ್ ಅಂತ. ಲಡ್ಡು ತಿರುಪತಿ ಲಡ್ಡು ಅಂದ್ರೆ ಒಂಥರ ಫೇಮಸ್. ತಿರುಪತಿ ಲಡ್ಡು ಅಂದ್ರೆ ಎಲ್ಲರೂ ಕೂಡ ಇಷ್ಟ ಇದ್ದೇ ಇರುತ್ತೆ. ಸೊ ಅಲ್ಲಿ ಪೂಜೆ ಮಾಡೋ ಅಂದ್ರೆ ದರ್ಶನ ಮಾಡಿದವರಿಗೆ ಒಂದು ಲಡ್ಡುನ ಫ್ರೀಯಾಗಿ ಕೊಡ್ತಾ ಇದ್ರು. ಮತ್ತೆ ಒಬ್ಬ ವ್ಯಕ್ತಿಗೆ 50 ರೂಪಾಯಿಗೆ ಒಂದು ಲಡ್ಡುನಾಗಿ ಗರಿಷ್ಠ 6 ಲಡ್ಡುಗಳನ್ನ ಕೊಡ್ತಾ ಇದ್ರು. ಇದರಿಂದ TTD ಅವರಿಗೆ ವಾರ್ಷಿಕ 500 ಕೋಟಿ ರೂಪಾಯಿ ಲಾಭ ಆಗ್ತಿತ್ತಂತೆ. ತಿರುಪತಿ ಅಂದ್ರೆ ಲಡ್ಡು, ಲಡ್ಡು ಅಂದ್ರೆ ತಿರುಪತಿಗಳು ಚೆನ್ನಾಗಿರುತ್ತೆ. ಬಟ್ ಏನು ಟೆನ್ಷನ್ ತಗೋಬೇಡಿ, ಇಷ್ಟು ದಿನ ಆಗಿದಾಗೋಯ್ತು. ಆದ್ರೆ ಇನ್ಮೇಲಿಂದ ನಮ್ಮ ನಂದಿನಿ ತುಪ್ಪನೇ ಬಳಸ್ತಿರೋದ್ರಿಂದ ಶುದ್ಧ ತುಪ್ಪವನ್ನೇ ಅವರು ಕೂಡ ಬಳಸ್ತಾರೆ. ನಮ್ಮ ಕರ್ನಾಟಕ ಜನರ ಮನಸ್ಸು ಕೂಡ ಶುದ್ಧ, ನಮ್ಮ ನಂದಿನಿ ತುಪ್ಪ ಕೂಡ ಶುದ್ಧನ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡಕ್ ಹೋದ್ರೆ, ರೀಸೆಂಟ್ ಆಗಿ KPSC ಕಡೆಯಿಂದ 1 ವರ್ಷದ ಮಟ್ಟಿಗೆ ಬಿಟ್ಟಿದ್ದಂತಹ ಎಕ್ಸಾಮ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಅದು ಕೂಡ ಗೊತ್ತು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ಎಕ್ಸಾಮ್ ನಡೀಲಿಲ್ಲ. ಸೊ ಅವಾಗ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದ್ರೆ ಏಜ್ ಆಗಿದ್ದ ಅಭ್ಯರ್ಥಿಗಳಿಗೆ ನಮಗೆ ಲಾಸ್ ಆಯ್ತು ಅಂತ ಸ್ವಲ್ಪ ತಗಾದೆ ಇತ್ತು. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು KPSC ಅವರು ಮತ್ತೆ ಸರ್ಕಾರದವರು ಸೇರಿ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಗುರು. ಒಳಗೊಳಗೆ ಏನಾಗಿದೆ ಅಂತ ಸೇರಿದ್ರೆ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಸಲ ಎಕ್ಸಾಮ್ ಪೋಸ್ಟ್ ಮಾಡೋದವ್ರಿಗೆ ದೊಡ್ಡ ವಿಷಯ ಅಲ್ಲ. KPSC ಸ್ಕ್ಯಾಮ್ಗಳು ಕೂಡ ಏನು ಕಮ್ಮಿ ಇಲ್ಲ. ಎಕ್ಸಾಮ್ ಸ್ಕ್ಯಾಮ್ ಆಗ್ತವೆ, ಹೋಗ್ಲಿ ಪರವಾಗಿಲ್ಲ. ಸೊ ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಇವಾಗ PDOಗೆ ಎಕ್ಸಾಮ್ಗೆ ಕರೆದಿದ್ರು. ಬಟ್ ಅವಾಗ ಯಾರ್ಯಾರು ಅಪ್ಲೈ ಮಾಡಿರ್ಲಿಲ್ಲ ಅಂದ್ರೆ 15th ಏಪ್ರಿಲ್ 2024 ವರೆಗೂ ಇದ್ದ ಅಂತಹ ಕೊನೆ ಡೇಟ್ ಇತ್ತು. ಸೊ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದರೆ 3rd ಅಕ್ಟೋಬರ್ 2024 ಅಂದ್ರೆ 3ನೇ ತಾರೀಕು ಅಕ್ಟೋಬರ್ 2024 ಕೂಡ ಅದನ್ನ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೋಟಲ್ 247 ವೇಕೆನ್ಸಿನ ಕರೆದಿದ್ದಾರೆ. ಯಾವುದೇ ಗ್ರಾಜುಯೇಷನ್ ಅವರು ಕೂಡ ಅದಕ್ಕೆ ಅಪ್ಲೈ ಮಾಡಬಹುದು. ಇದಕ್ಕೆ ಮಿನಿಮಮ್ 18 ವರ್ಷ ವಯಸ್ಸಾಗಿರ್ಬೇಕು. ಮತ್ತೆ ಜನರಲ್ ಕ್ಯಾಟಗರಿ ಅವರಿಗೆ ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕು. ಮತ್ತೆ 2A 2B 3A 3B ಅವರಿಗೆ ಮ್ಯಾಕ್ಸಿಮಮ್ 38 ವರ್ಷಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದಕ್ಕೆ ಸ್ಯಾಲರಿ 37,900 ರೂಪಾಯಿ ಸ್ಯಾಲರಿನ ಫಿಕ್ಸ್ ಮಾಡಿದ್ದಾರೆ. ಎಕ್ಸಾಮ್ ಫೀಸ್ ಏನಪ್ಪಾ ಅಂತ ಹೇಳಿದ್ರೆ, ಜನರಲ್ ಕ್ಯಾಟಗರಿ ಅವರು 600 ರೂಪೀಸ್ನ ಎಕ್ಸಾಮ್ ಫೀಸ್ ಕಟ್ಟಬೇಕು. ಮತ್ತೆ 2A 2B 3A 3B ಅವರು 300 ರೂಪೀಸ್ನ ಕಟ್ಟಬೇಕು. ಮತ್ತೆ ಮಾಜಿ ಸೈನಿಕರು 50 ರೂಪಾಯಿನ ಎಕ್ಸಾಮ್ ಫೀಸ್ ಆಗಿ ಕಟ್ಟಬೇಕು. ಮತ್ತೆ ಅಂಗವಿಕಲರಿಗೆ ಶೂನ್ಯ, ಅಂದ್ರೆ ಎಕ್ಸಾಮ್ ಫೀಸ್ ಕಟ್ಟಂಗಿಲ್ಲ, ಫ್ರೀ ಅಂತಾನೆ ಹೇಳ್ಬೋದು. ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಗರಿಷ್ಠವಾಗಿ ಯಾರು ತಗೊಂಡಿರ್ತಾರೋ ಅಂಕಗಳನ್ನ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ, ನಿಮಗೆಲ್ಲರಿಗೂ ಗೊತ್ತಿರಂಗೆ ಇವಾಗ ಸೇಲ್ಸ್ ನಡೀತಾ ಇದೆ. ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಮತ್ತೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಸೇಲ್ ನಡೀತಾ ಇದೆ. ಸೊ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನ ಇದೇ ಸೆಪ್ಟೆಂಬರ್ 29ನೇ ತಾರೀಕಿಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಪ್ರೈಮ್ ಮೆಂಬರ್ಸ್ಗೆ ಅಂದ್ರೆ ಅಮೆಝಾನ್ ಪ್ರೈಮ್ ಮೆಂಬರ್ಸ್ಗೆ ಒಂದು ದಿನದ ಮೊದಲು ಅಂದ್ರೆ 28ನೇ ತಾರೀಕಿಗೆ ಅವರು ಆಕ್ಸೆಸ್ ನ ಮಾಡಬಹುದು. ಅದರಲ್ಲಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ಸೆಪ್ಟೆಂಬರ್ 26ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಇವರಿಬ್ರು ಒಂಥರ ಕಾಂಪಿಟೇಷನ್ ಇದ್ದಂಗೆ. ನೋಡಿ, ನಿಮಗೆ ಆಫರ್ ಎಲ್ಲಿ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲಿ ನೀವು ತಗೊಳ್ಳಿ. ನಿಮ್ಮ ಅನುಕೂಲ, ನಿಮ್ಮ ದುಡ್ಡು, ನಾವೇನ್ ಹೇಳಕ್ಕಾಗುತ್ತೆ ಅಲ್ವಾ? ಅದಲ್ದೇ ಫ್ಲಿಪ್ಕಾರ್ಟ್ ಅವರು ಒಂದೊಂದು ದಿನಕ್ಕೂ ಒಂದೊಂದು ಮೊಬೈಲ್ ನ ಪ್ರೈಸ್ ನ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ದಿನ ಕೂಡ ಒಂದೊಂದು ಮೊಬೈಲ್ ನ ರೇಟ್ ನ ರಿವೀಲ್ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಯಾವ ಮೊಬೈಲ್ ನ ತಗೋಬೇಕು ಅನ್ಕೊಂಡಿದ್ದೀರಾ, ಇನ್ ಕೇಸ್ ತಗೋಬೇಕು ಅನ್ಕೊಂಡಿದ್ರೆ, ಸೊ ಆ ಮೊಬೈಲ್ ಯಾವ ಡೇಟಿಗೆ ಅನೌನ್ಸ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಮುಂಚೆನೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೇಲ್ ಅಲ್ಲಿ ಹೇಗೆ ನಡೀತಿದೆ ನಾರ್ಮಲ್ ಆಗಿ ಅಂತ ಹೇಳಿದ್ರೆ, ಸೇಲ್ ನಡೆಗಿಂತ ಮುಂಚೆ ಅಂದ್ರೆ ಸ್ವಲ್ಪ ದಿನ 1 ತಿಂಗಳು ಮುಂಚೆ ರೇಟ್ನೆಲ್ಲ ಜಾಸ್ತಿ ಮಾಡಿರ್ತಾರೆ. ಅಂದ್ರೆ ಅದಕ್ಕಿಂತ ಮುಂಚೆ ಕಮ್ಮಿನೇ ಇರುತ್ತೆ. ಬಟ್ ಸೇಲ್ ಸ್ಟಾರ್ಟ್ ಆಗಕ್ಕಿಂತ 1 ತಿಂಗಳು ಮುಂಚೆ ರೇಟ್ನೆಲ್ಲ ಜಾಸ್ತಿ ಮಾಡಿರ್ತಾರೆ. ಮತ್ತೆ ಸೇಲ್ ಬಂದಿದ ತಕ್ಷಣ ಬಿಗ್ ಬಿಲಿಯನ್ ಡೇ ಸೇಲು ಮತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಬಂದಿದ ತಕ್ಷಣ ಪ್ರೈಸ್ ನ ಮತ್ತೆ ಅದೇ ಅಮೌಂಟ್ ತರ್ತಾರೆ. ಮುಂಚೆ ಏನಿತ್ತು ಅದೇ ಅಮೌಂಟ್ ತಂದ್ಬಿಟ್ಟು, ನೋಡಿ ನಾವು ತುಂಬಾ ಇದನ್ನೆಲ್ಲ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಅಂತ ತೋರಿಸ್ತಾರೆ.
ಸೊ ಮ್ಯಾಕ್ಸಿಮಮ್ ಹಾಗೆ ನಡೀತವೆ. ಸೊ ಇದಕ್ಕೊಂದು ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಅಂತ ಒಂದಿದೆ. ಸೊ ನೀವು ಆನ್ಲೈನ್ ಹೋಗಿ ಪ್ರೈಸ್ ಅಂತ ಹೊಡೆದು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಇರುವಂತ ಐಟಮ್ ನೀವೇನ್ ತಗೋಬೇಕು ಅನ್ಕೊಂಡಿದ್ರೆ ಐಟಮ್ ನ ಲಿಂಕ್ ನ ಅಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಗ್ರಾಫ್ ತೋರಿಸುತ್ತೆ. ಐಟಮ್ ಬಂದಾಗ ಇಷ್ಟಿತ್ತು, ಇವಾಗ ಇಷ್ಟಿದೆ, ಯಾವಾಗ ಯಾವಾಗ ಕಮ್ಮಿ ಆಗಿದೆ, ಯಾವಾಗ ಯಾವಾಗ ಜಾಸ್ತಿ ಆಗಿದೆ ಅಂತ ತೋರಿಸುತ್ತೆ. ಸೊ ನೀವು ಅದರ ಬೇಸಿಸ್ ಮೇಲೆ ನಿಮಗೆ ಇಷ್ಟ ಇದೆ ನೀವು ಅದನ್ನ ಪರ್ಚೇಸ್ ನ ಮಾಡಬಹುದು. ಮತ್ತೆ ನೆಕ್ಸ್ಟ್ ನ್ಯೂಸ್ಗೆ ಹೋಗೋದಾದ್ರೆ ಪ್ರೈಸ್ ಲಾಕ್ ಅಂತ, ಅಂದ್ರೆ ಇದೇ ಸೇಲ್ ಅಲ್ಲಿ ಫ್ಲಿಪ್ಕಾರ್ಟ್ ಅವರು ಈ ಸಲ ಪ್ರೈಸ್ ಲಾಕ್ ಅಂತ ಒಂದು ಸ್ಕ್ಯಾಮ್ ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಆಫರ್ ಅಂತಾನೆ ಹೇಳಲ್ಲ, ಏನೋ ಒಂದು ಅಂತಾನೆ ಹೇಳಕ್ಕಾಗಲ್ಲ, ಇದನ್ನ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ತಂದಿದ್ರು ₹49 or ₹69 ಏನೋ ತಂದು ಕೊಟ್ಟು ಪ್ರೈಸ್ ನ ಲಾಕ್ ಮಾಡ್ಬೇಕಾಗಿ. ಇದಕ್ಕೆ ಅವರು ಫ್ಲಿಪ್ಕಾರ್ಟ್ ಪ್ರೈಸ್ ಲಾಕ್ ಪಾಸ್ ಅಂತ ಕೂಡ ಕರೆದಿದ್ದಾರೆ. ಇದನ್ನ ₹1000 ಇಂದ ₹2000 ವರೆಗೂ ಕೂಡ ಅವರು ಫಿಕ್ಸ್ ಮಾಡಿದ್ದಾರೆ. ಪ್ರೈಸ್ ಲಾಕ್ ಅಂದ್ರೆ ಏನು, ಇದ್ರ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಒಂದು ಐಟಮ್ ತಗೋಬೇಕು ಅಂತ ಅನ್ಕೊಂಡಿರ್ತೀರ, ಈ ಐಟಮ್ ತಗೋಬೇಕು ಅನ್ಕೊಂಡಿರ್ತೀರ, ಇದರ ಬೆಲೆ MRP ₹30,000 ಆಗಿರುತ್ತೆ ಅಂತ ಅನ್ಕೊಳ್ಳಿ. ನೀವೇನಾದ್ರೂ ಇದಕ್ಕೆ ₹2,000 ಕೊಟ್ಬಿಟ್ಟು ಕೂಪನ್ ನ ತಗೋತೀರಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಿಮಗೆ ಸೇಲ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಈ ಐಟಮ್ ಲಾಕ್ ಆಗೋಗಿರುತ್ತೆ. ಅಂದ್ರೆ ನಿಮಗೆ ಅಂತಾನೆ ಪಾಸ್ ತಗೊಂಡಿರೋರ್ಗೆ ಅಂತಾನೆ ಒಂದು ಐಟಮ್ ನ ಎಷ್ಟೊತ್ತಾಗಿ ಇಟ್ಟಿರ್ತಾರೆ ಸೈಡ್ ಅಲ್ಲಿ. ಅದಾದ್ಮೇಲೆ ಪ್ರೈಸ್ ಸ್ಟಾರ್ಟ್ ಆದ್ಮೇಲೆ ₹30,000 ಇರೋದು ₹20,000 ಬಂತು ಅಂತ ಹೇಳಿದ್ರೆ ಮಿನಿಮಮ್ ಪ್ರೈಸ್ ಆಗಿರುತ್ತೆ. ಸೊ ಸ್ಟಾರ್ಟ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತೇ ಇರುತ್ತೆ, ಸ್ಟಾರ್ಟ್ ಆಗ್ಬೇಕಾರೆಲ್ಲ ಮಿನಿಮಮ್ ಪ್ರೈಸ್ ಇಂದಾನೆ ಸ್ಟಾರ್ಟ್ ಮಾಡೋದು. ₹20,000 ಹಾಕಿರ್ತಾರೆ. ಅದಾಗ್ತಿದ್ದಂಗೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಡ್ದಂಗೆ ರೇಟ್ ಎಲ್ಲ ಚೇಂಜ್ ಆಗ್ತಿರುತ್ತೆ, ಅದು ಬೇರೆ ವಿಷಯ. ಸೊ ಮಿನಿಮಮ್ ಪ್ರೈಸ್ ಇವಾಗ 20,000 ಇದೆ ಅಂತ ಆಗಿದ್ದಾದ್ಮೇಲೆ ಸೊ ನೀವು ₹2,000 ಕೊಟ್ಟು ಲಾಕ್ ಮಾಡಿದ್ರಾದ್ಮೇಲೆ ನಿಮಗೆ ಬಂತು ಅಂತಾನೆ ಅರ್ಥ. ಸೊ ನೀವು 2 days ಅಲ್ಲಿ ಅದನ್ನ ರೆಡಿ ಮಾಡ್ಕೊಳ್ಬೋದು. ಸೊ 48 hours ಒಳಗಡೆ ನೀವು ಇದನ್ನ ಮತ್ತೆ ಕೂಪನ್ ಅಪ್ಲೈ ಮಾಡಿ ನೀವು ಇದನ್ನ ತಗೋಬಹುದು ₹20,000. ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ₹2,000 ಆಲ್ರೆಡಿ ಕೊಟ್ಟಿರ್ತಾರಲ್ಲ, ಸೊ ನೀವು ಇವಾಗ 20,000 ಮೈನಸ್ 2,000 ಅಂದ್ರೆ 18,000 ಮಾತ್ರ ಪೇ ಮಾಡಿ ನೀವು ಐಟಮ್ ನ ತಗೋಬಹುದು. ಒಂದು ಒಳ್ಳೆ ವಿಷಯ ಅಂತಾನು ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸಡನ್ ಆಗಿ ಐಟಮ್ ಬಂದಾಗ ಸಡನ್ ಸೋಲ್ಡ್ ಔಟ್ ಆಗ್ತಾ ಇರುತ್ತೆ. ಅವಾಗ ಸಮಟೈಮ್ಸ್ ಏನೋ ₹20,000 ಬಿಟ್ಟಿರ್ತಾರೆ, ಏನೋ ಅದಾದ್ಮೇಲೆ ತುಂಬಾ ಜನ ತಗೋತಿದ್ದಾರೆ ಅಂತ ಹೇಳಿ ಇದನ್ನ 25,000 30,000 ಈ ತರ ರೈಸ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅಂತವರಿಗೆ ಈ ಐಟಮ್ ಸ್ವಲ್ಪ ಈ ಪ್ಲಾನ್ ಸ್ವಲ್ಪ ವರ್ಕ್ ಆಗುತ್ತೆ ಅಂತಾನೆ ಹೇಳಿ. ನೆಗೆಟಿವ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಏನಾದ್ರು ತಗೊಂಡಿರ್ತೀರ ₹2,000 ಕೊಟ್ಬಿಟ್ಟು ಇದನ್ನ ತಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಈಗ ಐಟಮ್ ಬೇಡಪ್ಪ, ಯಾಕೋ 20,000 ಬರುತ್ತೆ ಅನ್ಕೊಂಡಿದ್ದೆ, 25,000 ತೋರಿಸ್ತಿದ್ದಾರೆ ಅಂತ ಅನ್ಕೊಂಡಾಗ ನೀವ್ ಇನ್ ಕೇಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಆ ಕೂಪನ್ ವೇಸ್ಟ್ ಆಯ್ತು ಅಂತಾನೆ ಅರ್ಥ. ಅಮೌಂಟ್ ನ ರೀಫಂಡ್ ಮಾಡಲ್ಲ. ಸೊ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವ್ ಇದನ್ನ ತಗೋತೀನಿ ಅಂದ್ರೆ ಮಾತ್ರ ನೀವ್ ಅದನ್ನ ಕೂಪನ್ ತಗೊಳ್ಳಿ ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಸ್ವಲ್ಪ ದಿನ ಕಾಯಿರಿ, ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ₹1,000-2,000 ಆಗುತ್ತೆ, ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಜಿಯೋ ಬಗ್ಗೆ ಗೊತ್ತಿರ್ಬೋದು. ಜಿಯೋ ಏರ್ ಫೈಬರ್, ಜಿಯೋ ಫೈಬರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಹೌದು, ದೀಪಾವಳಿ ಧಮಾಕ ಅಂತ, ದಿವಾಳಿ ಧಮಾಕ ಅಂತ ಕರೀತಾರೆ. ದೀಪಾವಳಿ ಧಮಾಕ ಅಂತ ಜಿಯೋದವರು 1 ವರ್ಷಗಳ ಕಾಲ ಜಿಯೋ ಏರ್ ಫೈಬರ್ ಮತ್ತೆ ಜಿಯೋ ಫೈಬರ್ ಅಲ್ಲಿ ನಿಮಗೆ 1 ವರ್ಷಗಳ ಕಾಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗಿದೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನೀವು ರಿಲಯನ್ಸ್ ಡಿಜಿಟಲ್ ಅಲ್ಲಿ 20,000 ವಸ್ತುನ ಯಾವ್ದಾದ್ರು ನೀವು ಪರ್ಚೇಸ್ ಮಾಡಿರ್ಬೇಕು. ಕೆಲವೊಂದು ಜನಕ್ಕೆ ಆಫರ್ ಇಷ್ಟ ಆಗಲ್ಲ, ಬಟ್ ಕೆಲವೊಂದು ಜನಕ್ಕೆ ಆಫರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವ್ರು ಏನಾದ್ರು ಒಂದು ತಗೋಬೇಕು ಅನ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಟಿವಿನ ಏನಾದ್ರು ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು. ಸೊ ನೋಡಿ, ನೀವೇನಾದ್ರೂ ತಗೋತೀನಿ ಅಂದ್ರೆ ಒಳ್ಳೇದೇ, ತಗೊಳ್ಳಿ, ಚೆನ್ನಾಗಿರುತ್ತೆ, ಯೂಸ್ ಮಾಡಿ. ಜಿಯೋ ಏರ್ ಫೈಬರ್ ಮತ್ತೆ ಜಿಯೋ ಫೈಬರ್ 1 year ಫ್ರೀ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತೀರಾ, ಫೋನ್ ಮುಖಾಂತರ ಕೊಡ್ತಾರಂತೆ. ಇನ್ನು ನೆಕ್ಸ್ಟ್ ಸುದ್ದಿ ನೋಡಕ್ ಹೋದ್ರೆ, ಆಪಲ್ ಬಾಕ್ಸ್ ಅಲ್ಲಿ, ಅಂದ್ರೆ ಆಪಲ್ ಬಾಕ್ಸ್ ಅಲ್ಲಿ ಆಪಲ್ ಅಲ್ಲ, ಆಪಲ್ ಬಾಕ್ಸ್ ಅಲ್ಲಿ ಐಫೋನ್ ಬುಕ್ ಮಾಡಿದಾಗ ನಿಮಗೆ ಐಫೋನ್ ಬಾಕ್ಸ್ ಬರ್ತಿತ್ತಲ್ಲ, ಆ ಐಫೋನ್ ಬಾಕ್ಸ್ ಅಲ್ಲಿ ನಿಮಗೆ ಇಷ್ಟು ದಿನ ಆಪಲ್ ಸ್ಟಿಕ್ಕರ್ ಬರೋದಲ್ವಾ, ಇನ್ಮೇಲಿಂದ ಆಪಲ್ ಅವರು ಅಂದ್ರೆ ಐಫೋನ್ ಅವರು ಆ ಸ್ಟಿಕ್ಕರ್ ನ ಕೊಡಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಅದು ಎಕೋ ಫ್ರೆಂಡ್ಲಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಮುಂಚೆ ಚಾರ್ಜರ್ ಕೊಡೋರು ಅದನ್ನು ಬಿಟ್ರು, ಅದಾದ್ಮೇಲೆ ಕೇಬಲ್ ಅದನ್ನು ಬಿಡ್ತಾರೆ, ಕೇಸು ಬಿಟ್ರು, ನೆಕ್ಸ್ಟ್ ಮೊಬೈಲ್ ಬಿಡ್ತಾರೆ. ಇವಾಗ ಜಸ್ಟ್ ಸ್ಟಿಕ್ಕರ್ ಬಿಟ್ಟಿದಾರಲ್ಲ, ನೆಕ್ಸ್ಟ್ ಮೊಬೈಲ್ ಬಿಟ್ಬಿಟ್ಟು ಜಸ್ಟ್ ಬಾಕ್ಸ್ ಮಾತ್ರ ಕೊಟ್ಟು ಕಳಿಸಬಹುದು. ಏನು ಗೊತ್ತಿಲ್ಲ, ಅದು ಆಪಲ್ ಲವರ್ಸ್ ಮಾತ್ರ ಗೊತ್ತು, ನಾವು ಹ್ಯಾಂಡ್ರೆಡ್ ಲವರ್ಸ್ ಕೊಡೋರು. ಸೊ ಏನೋ ಅದನ್ನ ಎಕೋ ಫ್ರೆಂಡ್ಲಿ ಅಂತ ಹೇಳಿದ್ದಾರೆ. ಪ್ಲಾಸ್ಟಿಕ್ ನ ಜನಗಳು ಅದನ್ನ ಅಂಟಿಸ್ತಾರೆ, ಅಲ್ಲಿ ಬಿಸಾಕಿರ್ತಾರೆ. ಈಗ ಅಂಟಿಸಿದ್ರು ಕೂಡ ಮತ್ತೆ ಪ್ಲಾಸ್ಟಿಕ್ ಅಲ್ವಾ ಅದು, ಮತ್ತೆ ಅದೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಕೊಂಡು ಅಂತ ಹೇಳಿ ಅವ್ರು ಈ ರೀಸನ್ ಇಂದ ಆಪಲ್ ಸ್ಟಿಕ್ಕರ್ ನ ಇನ್ಮೇಲಿಂದ ಕೊಡಲ್ಲಂತೆ. ಆಪಲ್ ಲವರ್ಸ್ ನೋಡಿ, ನಿಮಗೆ ಬಿಟ್ಟಿದ್ದು. ಸೊ ಇದು ಇವತ್ತಿನ ಟೆಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಾನು ನನಗೆ ಗೊತ್ತಿರುವಂತಹ ಟಾಪ್ ಸುದ್ದಿಗಳನ್ನ ನಿಮಗೋಸ್ಕರ ಹೇಳಿದ್ದೀನಿ. ಇದೇ ತರ ತುಂಬಾ ವಿಷಯಗಳನ್ನ ಇನ್ಮೇಲೆ ಹೇಳ್ತಾ ಇರ್ತೀನಿ ನಾನು ಫ್ರೀ ಆದಾಗೆಲ್ಲ. ನಿಮಗೆ ಏನಾದ್ರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಕಾಯ್ತಾ ಇರಿ. ಟಾಟಾ ಬಾಬಾಯ್, ಜೈ ಹಿಂದ್, ಮತ್ತೆ ಸೈನಿಂಗ್ ಆಫ್ ಕನ್ನಡಿಗ.